ಎಲ್ಲವನ್ನೂ ಮಾಡಿದ. ಇಡೀ ಕರ್ನಾಟಕ ವ್ಯಾಪಿ ಈ ಧರ್ಮಸ್ಥಳದ ಸಂಘ, ಸ್ವಸಹಾಯ ಸಂಘ ಅಂತೇಳಿ, ಮತ್ತಿನ ಸಂಘ ಅಂತೇಳಿ ಒಂದು 10 ಜನರು ಕುಡ್ಕೊಳ್ಳೋದು, ಅವರಲ್ಲಿ ಒಬ್ಬರಿಗೆ ಲೋನ್ ಕೊಡೋದು, ಇನ್ನುಳಿದವ್ರದ್ರಲ್ಲಿ ಡಿಪಾಸಿಟ್ ಮಾಡೋದು, ಕೊಡದೇ ಇದ್ದಾಗ ಇನ್ನುಳಿದವರ ಡಿಪಾಸಿಟ್ ಮಾಡಿ ದುಡ್ಡನ್ನು ತಕ್ಕೊಳ್ಳೋದು, ಅವ್ರ ಕಡೆಯಿಂದ ವಸೂಲಿ ಮಾಡಿಸ್ಕೊಳ್ಳೋದು, ಇದೊಂದು ಶೋಷಣಾ ಯಂತ್ರ ಆಗಿ ಹೋಗ್ಬಿಟ್ಟದು. ಇದರಿಂದಾಗಿ ಅಲ್ಲಿ ಬಡವರು ಸಾಲ ತೆಗೆದುಕೊಂಡು ಅವ್ರು ಉದ್ಧಾರ ಆಗಿದ್ದು ಅಷ್ಟೆಲ್ಲ ಇದೆ ಅನ್ನೋಂಥದ್ದು. ಎಷ್ಟು ಉದ್ಯೋಗ ಸೃಷ್ಟಿಯಾಗಿದ್ದಾವ ಅಲ್ಲಿ ದಾಖಲೆಗಳಿಲ್ಲ. ಕೆಲವೊಂದು ದೊಡ್ಡ ದೊಡ್ಡ ಆದರ್ಶಗಳನ್ನ ಹೇಳಿದ್ರು. ಧರ್ಮಸ್ಥಳದ ಫೈನಾನ್ಸ್ಗಳಾಗಿರ್ಬೋದು ಅಥವಾ ಇನ್ನುಳಿದ ಫೈನಾನ್ಸ್ಗಳಾಗಿರ್ಬೋದು, ಇವತ್ತಿನ ಮೈಕ್ರೋ ಫೈನಾನ್ಸ್ ಅಂತ ಕರಿತೀವಿ, ಅವರೆಲ್ಲ ಇಲ್ಲ ಉದ್ಯೋಗ ಕೊಡ್ತಾ ಇದ್ದೀವಿ ಅಂತ. ಇದು ಒಂದು ರೀತಿಯಿಂದ ಇಡೀ ಈ ದೇಶದ ಬಡವರನ್ನು ಇನ್ನಷ್ಟು ಬಡವರನ್ನಾಗಿ ಮಾಡೋದು, ಇನ್ನಷ್ಟು ಸಾಲಗಾರರನ್ನಾಗಿ ಮಾಡೋದು, ಒಂದು ಶೋಷಣಾ ಯಂತ್ರನ ತಯಾರು ಮಾಡ್ಕೊಳ್ಳೋದು ಅನ್ನುವಂಥ ಪರಿಸ್ಥಿತಿ ಇವತ್ತು ಬಂದಿದ್ಬಿಟ್ಟದೆ. ಇವತ್ತು ಇತ್ತೀಚೆಗೇನೋ ಕೆಲವೊಂದು ಜನ ಎದ್ದು ನಿಂತಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೂ ವಿರೋಧಗಳು ಸಾಕಷ್ಟು ಬಂದಿದ್ದಾವೆ. ಅಲ್ರಿ ಸಾಲ ತೊಗೊಂಡು ಹೋಗ್ಬಂದು ಗೊತ್ತಾಗ್ತದೆ, ಕೊಡೋಮಂದು ಏನು ತ್ರಾಸ ಆಗ್ತದೆ ಇವರಿಗೆ. ಹೌದು, ತೊಗೊಂಡು ಹೋಗ್ಬಂದು ತೊಗೊಂಡಿದ್ದಾರೆ, ಕೊಡೋಮಂದು ತ್ರಾಸ ಆಗ್ತದೆ, ಇಲ್ಲಂತ ನಾವು ಹೇಳೋದಿಲ್ಲ. ಅದು ಯಾವ ಬಡ್ಡಿ, ಎಂಥ ಬಡ್ಡಿ, ಎಷ್ಟದ, ಎಷ್ಟು ಮುಟ್ಟದ, ಕ್ಲಿಯರೆನ್ಸ್ ಬೇಕಲ್ಲ ಅದಕ್ಕೆ. ಆ ದಿಸೆಯಲ್ಲಿ ಅನೇಕರು ಆರೋಪ ಮಾಡ್ತಾಯಿದ್ರು. ಒಬ್ಬರಲ್ಲ ಇಬ್ಬರಲ್ಲ, ನೂರಾರು ಜನ, ಸಾವಿರಾರು ಜನ ಆರೋಪ ಮಾಡ್ತಾಯಿದ್ದಾರೆ. ಇಲ್ಲ ಲೆಕ್ಕಪತ್ರ ಇಲ್ಲ ಅನ್ನುವಂಥದ್ದು. ಇದೇನು ದೊಡ್ಡ ತನಿಖೆ ಆಗಬೇಕಾಗಿಲ್ಲ. ಈ SIT ಇದಂತ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಬುರುಡಿಗೆ ಅಷ್ಟೇ ಬೆಳೆತದ. ಬುರುಡಿ ತಂದವ್ರು ಯಾರು, ಸುಳ್ಳು ಯಾಕೆ ಹೇಳಿದರು, ಅವರು ಇದು ಸುಳ್ಳುಗಾರರು, ಇದೆಲ್ಲ ಸುಳ್ಳು ಅಂತ ಮುಚ್ಚಲಿಕ್ಕೆ ನೋಡ್ತಾ ಇದ್ದೇವೆ ನಾ. SIT ಇಂಥ ಕೇಸ್ಗಳ ಬಗ್ಗೆ ಅವ್ರು ತನಿಖೆ ಮಾಡಲಿಕ್ಕೆ ಅವಕಾಶ ಅದ. ಆಲ್ರೆಡಿ ನಮ್ಮ ಸರ್ಕಾರ ಅವ್ರಿಗೆ ಆದೇಶ ಕೊಟ್ಟದು, ನೀವೆಲ್ಲ 20 ವರ್ಷಗಳ ಅಥವಾ 2-3 ದಶಕಗಳ ಅಲ್ಲಿ ಆದಂಥ ಅನಾಹುತಗಳ ಬಗ್ಗೆ ತನಿಖೆ ಮಾಡಬೇಕು ಅಂತ ದೊಡ್ಡ ವೈಶಲ್ಯವನ್ನು ಕೊಟ್ಟಿದ್ದಾರೆ ಸರ್ಕಾರ. ಆದರೆ ಅವ್ರು ಏನಿಲ್ಲ, ಬರೀ ಬುರುಡೆ ಮ್ಯಾನ್, ಬುರುಡೆ ಗ್ಯಾಂಗ್ ಅಷ್ಟೇ ತನಿಖೆ ಮಾಡೋದು, ಅಷ್ಟೇ ಓಡಾಡ್ತಾ ಇದ್ದಾರೆ. ಸರ್ಕಾರಿ ಸವಲತ್ತುಗಳನ್ನು ಪಡಿತಾ ಇದ್ದಾರೆ, ಸತ್ಯದ ಹೊರಗೆ ಬರ್ತಾ ಇಲ್ಲ. ಯಾರು ದೂರು ಕೊಟ್ಟಿದ್ದಾರೋ, ಯಾರು ಬ್ಲೋವರ್ ಅಂತಲ್ಲ